ಪಂಪ ಭಾರತ ಇಂಗ್ಲಿಷ್ ಭಾಷೆಯಲ್ಲಿ ಅನುವಾದ ಆಗಿರುವುದು ಜಾಗತಿಕ ವಿದ್ಯಮಾನವಾಗಿದೆ. ಇದನ್ನು ನಾವೆಲ್ಲ ಸಂಭ್ರಮಿಸಬೇಕಾಗಿದೆ. ಕನ್ನಡ ಮೊದಲ ಕಾವ್ಯ ಪಂಪ ಭಾರತ ಜಗತ್ತಿನ ಯಾವುದೇ ಭಾಷೆಗೂ ಅನುದಾನ ಆಗಿಲ್ಲ ಎಂದು ವಿಶ್ರಾಂತ ಕುಲಪತಿ ಡಾ ಬಿ.ಎ. ವಿವೇಕ ರೈ ಹೇಳಿದ್ದಾರೆ. ಉಡುಪಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ, ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜ್ಯುಕೇಷನ್ನ ಜಂಟಿ ಆಶ್ರಯದಲ್ಲಿ ಕೇಂದ್ರದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಎನ್. ಟಿ. ಭಟ್ ಅವರ ಪಂಪ ಭಾರತ ರೀಟೋಲ್ಡ್ ಇಂಗ್ಲಿಷ್ ನೆರೇಟಿವ್ ಪುಸ್ತಕ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕರ್ನಾಟಕ ಮತ್ತು ಸಣ್ಣ ತೆಗೆಯ ಮಾಡಿದ್ದಾರೆ. ಎಲ್ಲಕ್ಕಿಂತ ಕಂಟೇನಂತ ಹೇಳಿದರೆ ಪಂಪನಲ್ಲಿ ಇರುವುದು ಆತ ಒಬ್ಬ ವ್ಯಕ್ತಿಗೆ ವಿಶೇಷಣ ಹೆಸರುಗಳ ಮೂಲಕವೇ ಕೊಟ್ಟು ಹೋಗ್ತಾನೆ. ವ್ಯಕ್ತಿಯೊಬ್ಬನೇ ಅವನಿಗೆ 5-6 ವಿಶೇಷಣ ಅಲ್ಲಿ ಅಲ್ಲ. ಒಂದು ಬಾರಿ ಅವನ ಹೆಸರು ಅರ್ಜುನ ಅಂತ ಕೊಟ್ಟರೆ ಇನ್ನೊಂದು ಬಾರಿ ಅವನು ಬೇರೆ ಹೆಸರು ಬರುತ್ತೆ. ಇಂಥ ಬೆಳಗ್ಗೆ ಏನಾಗಬೇಕು ಅಂದರೆ ಬರೀ ಅದನ್ನು ಅರ್ಜುನ ಅಂತ ಟ್ರಾನ್ಸ್ಲೇಟ್ ಮಾಡೋ ಬದಲು ಆ ಗುಣವಾಚಿಯಾಗಿ ಅನುವಾದ ಮಾಡಿ ಈ ಕೆಲಸ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ನನಗೆ ಯಾಕೆ ಹೇಳ್ತಾ ಇರುತ್ತೆ, ಭಾಷೆ ಅನ್ನೋದು ಪ್ರಾರಂಭ ಸಾಧನ. ಅನುವಾದ ಎನ್ನುವುದು ಸಮರೈಸೇಷನ್ ಅಲ್ಲ, ಅನುವಾದ ಎನ್ನುವುದು ಪಾರಾಫ್ರೇಸ್ ಅಲ್ಲ. ಅನುವಾದ ಶಬ್ದ ಅಷ್ಟೂ ಅಲ್ಲ, ಅನುವಾದದ ಒಳಗಡೆ ಒಂದು ಧ್ವನಿ ಬರಬೇಕು. ಅವರದನ್ನು ಹೇಳಿಕೊಂಡಿದ್ದಾರೆ, ನಮ್ಮದು ಇಂಡಿಯನ್ ಇಂಗ್ಲೀಷ್ ಅಲ್ಲ ಅದನ್ನು ಹೇಳ್ತಾರೆ. ನೀವು ಇಂಡಿಯನ್ ಇಂಗ್ಲೀಷ್, ವೆಸ್ಟರ್ನ್ ಇಂಗ್ಲೀಷ್, ಅಮೇರಿಕನ್ ಅಂತ ಇಲ್ಲ. ನೀವು ಇಂಡಿಯಾದಲ್ಲಿ ಹೋದ ಬಹಳ ಮಂದಿ ಜಗತ್ತಿನಾದ್ಯಂತ ಸಂಚರಿಸಿದ್ದಾರೆ. ಅವರೆಲ್ಲ ತಮ್ಮ ಭಾಷೆಯನ್ನು ಮಾತಾಡ್ತಾರೆ. ಯುರೋಪ್ನಲ್ಲಿ ಯಾರದ್ದು ಮದರ್ ಟಂಗ್ ಕೂಡ ಇಂಗ್ಲೀಷ್ ಅಲ್ಲ. ನಿಮ್ಗೆ ಗೊತ್ತಿರಲಿ, ಜರ್ಮನಿಯಲ್ಲಿ ಇದ್ದವರು PhD ಮಾಡಿದ್ರು. ಆದ್ದರಿಂದ ನಾವು ನಮ್ಮ ಭಾಷೆ ಇಂಗ್ಲೀಷು ಭಾಳ ಕಳಪೆ, ಭಾಳ ದೊಡ್ಡದು ಅನ್ನೋ ಯಾವ ನೈಚ್ಛಾನುಸಂಧಾನ ಇಟ್ಕೊಳ್ಬೇಕಾಗಿದೆ. ಏಕೆಂದರೆ ಕಮ್ಯುನಿಕೇಷನ್ ಎರಡು ನಾವು ಒಂದು ಈಗ ನೀವು ಅನುವಾದವನ್ನು ಓದ್ತಾ ಹೋದಾಗ ಅದು ಆ ಅನುವಾದ ಏನಾಗ್ತದೆ, ನೀವು ಗೊತ್ತಿದೆ, ಒಂದು ಪ್ರಾಚೀನ ಕಾವ್ಯಕ್ಕೆ ಅನೇಕ ಪಾಠಾಂತರ ವೇರಿಯಂಟ್ಸ್ ಇರ್ತವೆ.